ಈ ಅಪ್ಪ ಇದಾರಲ್ಲ ಶಿವಲಿಂಗೇಗೌಡ, ಈ ಬಚ್ಚಲು ಬಾಯಿ, ಈ ಶಿವಲಿಂಗೇಗೌಡ ಬಳಸೋ ಪದಗಳಿದೆಯಲ್ಲ, ಈ ಪದಗಳು ಅಷ್ಟು ಕರ್ಕಶವಾಗಿರ್ತವೆ ಕೇಳೋದಕ್ಕೆ, ಆಮೇಲೆ ಅಷ್ಟು ಕೆಟ್ಟದಾಗಿರ್ತವೆ. ಈಗ ಆ ಹೆಣ್ಮಗಳ ಬಗ್ಗೆ ಇವರು ಏನಕ್ಕೆ ಆ ಹೆಣ್ಮಗಳನ್ನ ಸೆಂಟ್ರಲ್ ತಗೊಂಬಂದಿದ್ದು ಅಂದರೆ, ಈ ಭ್ರಷ್ಟಾಚಾರನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆ ಶರಣು ಸಲಗಾರ ಅಂತ ಹೇಳ್ಬಿಟ್ಟು ಒಬ್ಬರು BJPನಲ್ಲಿ MLA ಇದ್ದಾರೆ. ಅವರ ಹೆಂಡತಿ ತಹಸೀಲ್ದಾರ್. ಅವ್ರು ಏನೋ ಮಾತಾಡುವಾಗ ಈಗ ಅವ್ರನ್ನ ಮಾತುಗಳನ್ನ ತಡೆಯೋದಕ್ಕೋಸ್ಕರ ಶಿವಲಿಂಗೇಗೌಡರು ಏನು ತಂದಿರೋದು, ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡಿಬಿಟ್ಟು 106 ಎಕರೆ ಜಮೀನು ಹೊಡೆದಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅವರು 106 ಎಕರೆ ಜಮೀನು ಹೊಡೆದಿರೋದು ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ, ನಿಮ್ಮದೇ ಸರ್ಕಾರ ಇದೆಯಲ್ವಾ, ನಿಮ್ಮದೇ ಮುಖ್ಯಮಂತ್ರಿಗಳಲ್ವ ಇರೋದು, ನೀವಿನ್ನೂ ಯಾಕೆ ಕ್ರಮ ತೊಗೊಂಡಿಲ್ಲ? ನಿಮ್ಮ ಮನೆ ದೇವರುಗಳ ಮೇಲೆ ಅಥವಾ ನಿಮ್ಮ ಇಷ್ಟ ದೇವರುಗಳ ಮೇಲೆ ಅಥವಾ ಈ ದೇಶದ ಮೇಲೆ ಪ್ರಮಾಣ ಮಾಡಿದ್ದೀರಿ, ಅಥವಾ ಈ ದೇಶದ ಮತದಾರರ ಮೇಲೆ ಪ್ರಮಾಣ ಮಾಡಿ ಓದ್ ತೊಗೊಂಡಿದ್ದೀರಿ. ಏನಂತ ತೊಗೊಂಡಿರೋದು ನೀವು? ನಿಮ್ಮ ತಲೆಯಲ್ಲಿಗೇನ ಖಬರ್ ಇದೆಯೇನ್ರಿ? ಒಂದು ಆ್ಯಪನಿಗೆ ವಿದ್ಯಾಭ್ಯಾಸ ಇಲ್ಲ, ಬಾಯಿ ತೆಗೆದ್ರೆ ಬಚ್ಚಲು, ಏನು ತೆಗೆದ್ರೆ ಸಾಕು, ಏನು ಹೋಗೋ ಬಾರೋ, ಏನು ಸಂಸ್ಕಾರ ಇರ್ಬೇಕು ರೀ. ನೀವು ಇಲ್ಲೆಲ್ಲ ದೊಡ್ಡ ದೊಡ್ಡ ಜನ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಆರಿಸಿ ನಿಮ್ಮನ್ನು ಜನಪ್ರತಿನಿಧಿಗಳು ಮಾಡಿ ಕಳಿಸ್ತಾರಲ್ರಿ ಜನ. ಮಾತಾಡುವಾಗ ಅಟ್ಲೀಸ್ಟ್ ಒಂದು ಸೌಜನ್ಯ ಬೇಡವೇನ್ರಿ? ಏನೋ ಅವ್ರು ಹೈಕಮಾಂಡ್ ಮೇಷಕ್ಕೆ ಹೋಗಿದ್ದೀರಾ? ಏನಿಲ್ಲ, ಅಲ್ಲಿ ತಿಮಿಂಗ್ಲಾಗ್ಲಿದ್ದಾರೆ ಅಲ್ಲಿ ಕಾಂಗ್ರೆಸ್ಸಲ್ಲಿ. ನೀವು ಕೊಯ್ಯ ಅಂತ ಹೇಳ್ಬಿಟ್ಟು ಮೊನ್ನೆ JDS ಬಿಟ್ಬಿಟ್ಟು ಇವಾಗ ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ನಿಮ್ಗೇನು ಮಂತ್ರಿ ಕೊಟ್ಬಿಡ್ತಾರಾ? ನೀವು ಯಾರನ್ನು ಬೈದ್ರು ಹಂಗೇನು ಕೊಡಲ್ಲ. ಆ ಭ್ರಮೆನಲ್ಲಿ ಏನು ಇರಬೇಡಿ. DK ಶಿವಕುಮಾರ್ ಅವರೇ, ನೀವೇನೀಗ ಸರ್ಕಾರಿ ಜಾಗದಲ್ಲಿ ನಿಮ್ಮ ಕಾಂಗ್ರೆಸ್ ಭವನಗಳು ಕಟ್ಟಾಕ್ ಹೋಗ್ತಿದ್ದೀರಲ್ಲ, ನಿಮ್ಗೇನಾದರೂ ಮನ ಮರ್ಯಾದೆ ಇದ್ದರೆ ದಯವಿಟ್ಟು ಅದನ್ನು ಈ ಕೂಡಲೇ ಖಾಲಿ ಮಾಡಿ, ಯಾರು ಗುಡಿಸ್ಲಾಕೊಂಡು ಫುಟ್ಪಾತ್ ಮೇಲೆ ಜೀವನ ಮಾಡ್ತಿದ್ದಾರಲ್ಲ ಸಾರ್ವಜನಿಕರು, ದಯವಿಟ್ಟು ಅವ್ರಿಗೆ ಮನೆಗಳು ಕಟ್ಕೊಡಿ, ಅವ್ರಿಗೊಂದು ಸೋರ್ ಮಾಡಿಕೊಡಿ. ಪುಕ್ಕಟ್ಟೆ ಬಂದಿಲ್ಲ ಇಲ್ಲಿ. ಏನೋ ನೀವು ಮನ್ಸಿಗೆ ಬಂದಂಗೆಲ್ಲ ನೀವು ತಾಲೂಕು ಒಂದೊಂದು, ಜಿಲ್ಲೆಗೆ ಒಂದೊಂದು ನಿಮ್ಮ ಭವನಗಳು ಕಟ್ಕೊಳ್ಳೋದಕ್ಕೆ ಇಲ್ಲಿ ಲಕ್ಷಾಂತರ ಜನ ಇವತ್ತು ಮನೆಗಳಿಲ್ದಿರ ಬಿದ್ದಿದ್ದಾರೆ. ಅವ್ರುಗಳಿಗೆ ಮನೆ ಕೊಡೋಕ್ಕಾಗ್ತಿಲ್ಲ ಇವ್ರಿಗೆ, ಇವ್ರು ಭವನಗಳು ಕಟ್ಕೋತಾರಂತೆ. ಇವರು ಸ್ವಂತ ಹೈಕಮಾಂಡ್ ಮೆಚ್ಚಿಸ್ಬಿಟ್ಟು ಇವ್ರದ್ದು CM ಆಗೋದಕ್ಕೆ ಅಥವಾ ಇನ್ನೊಂದೇನೋ ಖಾತೆ ತೊಗೊಳ್ಳೋದಕ್ಕೆ ಇವರುಗಳೆಲ್ಲನೂ ಸರ್ಕಾರಿ ಜಾಗದಲ್ಲಿ ಮೋಜು ಮಸ್ತಿ ಮಾಡೋದು. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಶಿವಲಿಂಗೇಗೌಡ ನಿಮಗೆಲ್ಲ ಈ ಹೆಸರು ತುಂಬ ಚಿರಪರಿಚಿತ. ಏನಕ್ಕೆ ನಾನು ಚಿರಪರಿಚಿತ ಅಂತ ಹೇಳ್ತಿದ್ದೀನಿ ಅಂದರೆ, ಯಾವುದೋ ಘನಕಾರ್ಯಕ್ಕಲ್ಲ. ಈ ಅಪ್ಪ ಇದಾರಲ್ಲ ಶಿವಲಿಂಗೇಗೌಡ, ಈ ಬಚ್ಚಲು ಬಾಯಿ, ಈ ಶಿವಲಿಂಗೇಗೌಡ ಬಳಸೋ ಪದಗಳಿದೆಯಲ್ಲ, ಈ ಪದಗಳು ಅಷ್ಟು ಕರ್ಕಶವಾಗಿರ್ತವೆ ಕೇಳೋದಕ್ಕೆ, ಆಮೇಲೆ ಅಷ್ಟು ಕೆಟ್ಟದಾಗಿರ್ತವೆ. ಮತ್ತು ಇವ್ರುಗಳಿಗೆಲ್ಲ ವೀಕ್ಷಕರೇ ನೋಡಿ, ಸದನ ಅಂದರೆ ಏನು, ಆ ಸದನದ ಘನತೆ, ಅದರ ಗೌರವ ಏನೂ ಗೊತ್ತಿಲ್ಲ. ಏನಕ್ಕೆ ಅಂದರೆ, ಒಂದು ಸಾಮಾನ್ಯ ವಿದ್ಯಾಭ್ಯಾಸನೂ ಕೂಡ ಇಲ್ಲದೇ ಇರತಕ್ಕಂಥ ಅಯೋಗ್ಯರನ್ನ ನಾವಿವತ್ತು ವಿಧಾನಸಭೆಗಿರ್ಬೋದು ಅಥವಾ ಪಾರ್ಲಿಮೆಂಟ್ಗಿರ್ಬೋದು ನಾವಿವತ್ತು ಹಾರಿಸಿ ಕಳಿಸ್ತಾ ಇದ್ದೀವಿ. ನಮ್ಮನ್ನು ಆಳ್ರಿ ಅಂತ ಹೇಳ್ಬಿಟ್ಟು, ನಮ್ಮ ಟ್ಯಾಕ್ಸ್ ದುಡ್ಡನ್ನು ನೀವು ಅಭಿವೃದ್ಧಿಗೆ ವಿನಿಯೋಗ ಮಾಡಿ ಅಂತ ಹೇಳಿ ಇಂಥ ಅಯೋಗ್ಯಗಳನ್ನ ನಾವು ಅಪ್ರಯೋಜಕರನ್ನ ನಾವಿವತ್ತು ಆಯ್ಕೆ ಮಾಡಿ ಕಳಿಸ್ತಿರೋ ಒಂದು ಫಲ ಏನಾಗ್ತಿದೆ ಅಂದರೆ, ವಿಧಾನಸಭೆಯಲ್ಲಿ ಕೂತ್ಕೊಂಡು ಸದನಗಳು ನಡೆಯುವಾಗ ಇವರುಗಳು ವೈಯಕ್ತಿಕವಾಗಿ ಎದುರುಗಡೆ ಕೂತಿರೋರನ್ನ ಟೀಕೆಗಳು ಮಾಡೋದು, ಆಮೇಲೆ ಹೆಣ್ಮಕ್ಳನ್ನ ಬಾಯಿಗೆ ಬಂದಂಗೆ ಮಾತಾಡೋದು. ಯಾಕೆಂದರೆ ಇವಕ್ಕೆ ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರ ಏನೂ ಗೊತ್ತಿಲ್ಲ. ಏನಕ್ಕೆ ಅಂದರೆ, ಇವು ಎಲ್ಲ ದುಡ್ಡು ಮಾಡಿರ್ತವೆ, ಅನ್ಯ ಮಾರ್ಗಗಳಲ್ಲಿ ಕರಪ್ಷನ್ಗಳು ಮಾಡಿ, ಭ್ರಷ್ಟಾಚಾರಗಳು ಮಾಡಿ, ದುಡ್ಡು ಮಾಡಿ ಜನರಿಗೆ ಆಮಿಷ ತೋರಿಸಿ ಗೆದ್ಕೊಂಬತ್ತಾರೆ ಇವರು. ಇವ್ರುಗಳಿಗೆ ಇನ್ನೇನು ಸುಮ್ಮನೆ ಹಾಗೆ ಏನು ಜನ ಓಟ್ ಹಾಕಲ್ಲ, ಇವರೇನು ದೊಡ್ಡ ಏನು ಅಭಿವೃದ್ಧಿ ಮಾಡ್ತಾರೆ ಹಂಗಂತ ಏನಿಲ್ಲ. ಇವ್ರಿಗೇನಂದರೆ ಯಾವಾಗಲೂ ಅಧಿಕಾರ ಇರಬೇಕು. ಮತ್ತು ಇವರೆಲ್ಲ ಯಾವ ಪಕ್ಷದಲ್ಲೂ ಒಂದು ಕಡೆ ಇರೋವಲ್ಲ. ಇವ್ರಿಗೆಲ್ಲ ಅಧಿಕಾರ ಸಿಕ್ಕುತ್ತೆ ಅಲ್ಲಿಗೆ ಹಾರ್ಕೊಂಡು ಹೋಯ್ತಿರ್ತಾರೆ. ಈಗ ಶಿವಲಿಂಗೇಗೌಡನೇ ತಾಳ್ರಿ. ಈ ಶಿವಲಿಂಗೇಗೌಡರೇನು ಹಿಂದೆ JDSಲ್ಲಿದ್ದರು, ಇವಾಗ ಕಾಂಗ್ರೆಸ್ಸಲ್ಲವ್ರೆ. ನೆಕ್ಸ್ಟ್ ಎಲೆಕ್ಷನ್ಗೆ ಗೊತ್ತಿಲ್ಲ ಎಲ್ಲಿರ್ತಾರೆ ಅಂತ. ಏನಕ್ಕೆ ಅಂದರೆ, ಇವಾಗ ಅವರು ವಿಧಾನಸಭೆಯಲ್ಲಿ ಏನು ಮಾತಾಡಿದಾರಲ್ಲ ಮಾತುಗಳು, ಇವ್ರ ಮಾತುಗಳನ್ನ ಅವರು ಪಕ್ಷದವರೇ ವಿರೋಧ ಮಾಡ್ತಾರೆ, ಕಾಂಗ್ರೆಸ್ ಅವರೇ ವಿರೋಧ ಮಾಡ್ತಿದ್ದಾರೆ. ಮತ್ತು ನೋಡಿ, ಈ ಶಿವಲಿಂಗೇಗೌಡರದ್ದು ಏನಪ್ಪ ಕತೆ ಅಂದರೆ, ಇವಾಗ ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಅಬಕಾರಿ ಇಲಾಖೆನಲ್ಲಾಗಿರೋ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತಿದೆ. ಈಗ ಆ ಹೆಣ್ಮಗಳ ಬಗ್ಗೆ ಇವರು ಏನಕ್ಕೆ ಆ ಹೆಣ್ಮಗಳನ್ನ ಸೆಂಟ್ರಲ್ ತಗೊಂಬಂದಿದ್ದು ಅಂದರೆ, ಈ ಭ್ರಷ್ಟಾಚಾರನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆ ಶರಣು ಸಲಗಾರ ಅಂತ ಹೇಳ್ಬಿಟ್ಟು ಒಬ್ಬರು BJPನಲ್ಲಿ MLA ಇದ್ದಾರೆ. ಅವರ ಹೆಂಡತಿ ತಹಸೀಲ್ದಾರು. ಅವ್ರು ಏನೋ ಮಾತಾಡುವಾಗ ಈಗ ಅವ್ರನ್ನ ಮಾತುಗಳನ್ನ ತಡೆಯೋದಕ್ಕೋಸ್ಕರ ಶಿವಲಿಂಗೇಗೌಡರು ಏನು ತಂದಿರೋದು, ನಿನ್ನ ಹೆಂಡ್ತಿನ ತಹಸೀಲ್ದಾರ್ ಮಾಡಿಬಿಟ್ಟು 106 ಎಕರೆ ಜಮೀನು ಹೊಡೆದಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಹಂಗಾದರೆ ಶಿವಲಿಂಗೇಗೌಡ್ರೆ,
ಅವರು 100 ಎಕರೆ ಜಮೀನು ಹೊಡೆದಿರೋದು ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ನಿಮ್ಮದೇ ಸರ್ಕಾರ ಇದೆಯಲ್ವಾ, ನಿಮ್ಮದೇ ಮುಖ್ಯಮಂತ್ರಿಗಳಲ್ವ ಇರೋದು, ನೀವಿನ್ನೂ ಯಾಕೆ ಕ್ರಮ ತೊಗೊಂಡಿಲ್ಲ? ಹಂಗಾದರೆ ಯಾರು ಏನು ಬೇಕಾದರೂ ಹೊಡ್ಕೊಂಡು ತಿನ್ಬೋದಾ ನಿಮ್ಮ ಸರ್ಕಾರದಲ್ಲಿ? ನಿಮ್ಮನ್ನು ವಿರೋಧ ಮಾಡಿದಾಗ ಮಾತ್ರ ನೀವು ಇಷ್ಟು ತಿಂದಿದ್ದೀರ ನೀವು ಅಂತ ಹೇಳೋದಾ? ಹಾಂ, ಹೇಳ್ರಿ ಶಿವಲಿಂಗೇಗೌಡ್ರೆ, ಉತ್ತರ ಕೊಡಿ ಜನರಿಗೆ. ಯಾಕೆಂದರೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ. ನೀವು MLA ಆಗಿ ಗೆದ್ದೋದಾಗ ವಿಧಾನಸೌಧದಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ. 124 MLAಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ. ಏನಂತ ಪ್ರಮಾಣ ವಚನ ಮಾಡಿದ್ದೀರಿ? ನಿಮ್ಮ ಮನೆ ದೇವರುಗಳ ಮೇಲೆ ಅಥವಾ ನಿಮ್ಮ ಇಷ್ಟ ದೇವರುಗಳ ಮೇಲೆ ಅಥವಾ ಈ ದೇಶದ ಮೇಲೆ ಪ್ರಮಾಣ ಮಾಡಿದ್ದೀರಿ, ಅಥವಾ ಈ ದೇಶದ ಮತದಾರರ ಮೇಲೆ ಪ್ರಮಾಣ ಮಾಡಿ ಓದ್ ತೊಗೊಂಡಿದ್ದೀರಿ. ಏನಂತ ತೊಗೊಂಡಿರೋದು ನೀವು? ನಿಮ್ಮ ತಲೆಯಲ್ಲಿಗನ ಖಬ್ರಿದೆಯೇನು ರೀ? ಖಬ್ರಿದೆಯೇನು ರೀ ನಿಮಗೆ? ಹೇಳ್ರಿ. ಮರ್ತೋಗ್ಬಿಡ್ತಾ ಓದ್ ತೊಗೊಂಡಿರೋದು 2.5 ವರ್ಷಕ್ಕೇ. ನಿಮ್ಗೆ ಎಲ್ಲಿ ನೆನಪಿರುತ್ತೆ ರೀ? ಬರೀ ದಿನ ಬೆಳಗಾದರೆ ಭ್ರಷ್ಟಾಚಾರ, ಬಡವ್ರನ್ನ ಎಲ್ಲಿ ಸುಲಿಗೆ ಮಾಡಬೇಕು, ಎಲ್ಲಿ 4 ಕಾಸು ಸಿಗುತ್ತೆ, ಬರೀ ಇಂಥದನ್ನೇ ಯೋಚನೆ ಮಾಡಿಕೊಂಡು ಸುತ್ತೋ ನಿಮ್ಗಳಿಗೆ ನೀವು ತೊಗೊಂಡಿರೋ ಆ ಪ್ರಮಾಣ ವಚನ ಆದರೂ ಎಲ್ಲರಿ ನೆನಪಿರುತ್ತೆ ನಿಮಗೆ? ಹೇಳ್ರಿ ಶಿವಲಿಂಗೇಗೌಡ್ರೆ. ನಾನು ಅರಸೀಕೆರೆ ಕ್ಷೇತ್ರ ಜನರಲ್ಲಿ ಆ ಜನ ಇದ್ದೀರಲ್ಲ ನೀವು, ಅದು ಏನಂತ ಆರಿಸ್ ಕಳಿಸ್ತೀರೋ ಆ ಅಪ್ಪನ್ನ? ಒಂದು ಅಪ್ಪನಿಗೆ ವಿದ್ಯಾಭ್ಯಾಸ ಇಲ್ಲ, ಬಾಯಿ ತೆಗೆದ್ರೆ ಬಚ್ಚಲು, ಏನು ತೆಗೆದ್ರೆ ಸಾಕು, ಏನು ಹೋಗೋ ಬಾರೋ, ಏನು ಸಂಸ್ಕಾರ ಇರಬೇಕು ರೀ. ನೀವುಗಳೆಲ್ಲ ದೊಡ್ಡ ಜನ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಆರಿಸಿ ನಿಮ್ಮನ್ನು ಜನಪ್ರತಿನಿಧಿಗಳು ಮಾಡಿ ಕಳಿಸ್ತಾರಲ್ರಿ ಜನ. ಮಾತಾಡೋವಾಗ ಅಟ್ಲೀಸ್ಟ್ ಒಂದು ಸೌಜನ್ಯ ಬೇಡವೇನು ರೀ? ಅಲ್ಲ, ಸೌಜನ್ಯ ಬೇಡವಾ? ಫುಟ್ಪಾತಲ್ಲಿ ಪಾನ್ ಬೀಡ ಅಂಗಡಿ ಇಟ್ಕೊಂಡಿರೋ ನಮ್ಗೆ ಬರೋ ಕಸ್ಟಮರ್ನ ಸೌಜನ್ಯದಿಂದ ಮಾತಾಡಿ ಕಳಿಸ್ತಾನೆ ರೀ ಅವನು. ಆದರೆ ನೀವುಗಳು ಏನು ರೀ ಮಾತಾಡ್ತಿದ್ದೀರಿ? ಅಸಹ್ಯ ಅನಿಸುತ್ತೆ ನಿಮ್ಮ ರಾಜಕಾರಣ, ನಿಮ್ಮ ಮಾತುಗಳು. ಇದಕ್ಕೆ ನೀವು ಆರಿಸಿ ಹೋಗೋದು? ಹೇಳ್ರಿ ಶಿವಲಿಂಗೇಗೌಡ್ರೆ, ಒಂಚೂರು ಸಭ್ಯತೆ ಬೆಳೆಸ್ಕೊಳ್ರಿ, ಸಂಸ್ಕಾರ ಬೆಳೆಸ್ಕೊಳ್ರಿ. ಎಲ್ಲಿ ಬರುತ್ತೆ ಸಂಸ್ಕಾರ ಸಭ್ಯತೆ? ಯಾಕೆಂದರೆ ನಿಮ್ಗಳಿಗೆ ಏನು ಯಾವ ಇದೂ ಇಲ್ಲ, ಏನಂತಾರೆ, ಸಿದ್ಧಾಂತಗಳೇ ಇಲ್ಲ ನಿಮಗೆ ಒಟ್ಟಾರೆಯಾಗಿ. ಆಮೇಲೆ ಶಿವಲಿಂಗೇಗೌಡ್ರೆ, ಏನು ನಿಮ್ಮದು RSS ಏನು ಮಣ್ಣು ಗೊತ್ತೇನು ರೀ ನಿಮ್ಗೆ RSS ಬಗ್ಗೆ? ಹೇಳ್ರಿ ಶಿವಲಿಂಗೇಗೌಡ್ರೆ, ಏನು ಗೊತ್ತಿದೆ ರೀ ನಿಮಗೆ? ನಾಳೆ ನೀವು ಕಾಂಗ್ರೆಸ್ ಬಿಟ್ಟು JDSಗೋ ಅಥವಾ BJPಗೋ ಬಂದರೆ ಅದೇ RSS ಕಚೇರಿಗೆ ಹೋಗ್ತೀರಪ್ಪ, ಅಲ್ವಾ? ಈ ಪುರುಷಾರ್ಥಕ್ಕೆ, ಈ ಸಂಪತ್ತಿಗೆ ನೀವೇನಲ್ಲಿ ಊಟ ಮಾಡ್ಕೊಂಡು ಕೂತ್ಕೊತೀರಾ? ನೀವೇನು ಕೂರಲ್ಲ ಅಲ್ಲಿ. ಯಾಕೆಂದರೆ ನೀನು ಪಲ್ಟುರಾಮು, ನೀನು ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಹೋಯ್ತಿರ್ತೀಯ ನೀನು. ಮೊನ್ನೆ ಕಾಂಗ್ರೆಸ್ ದಳದಲ್ಲಿದ್ದೆ, ಇವಾಗ ಕಾಂಗ್ರೆಸ್ಸಲ್ಲಿದೆಯಾ, ನಾಳೆ ಇನ್ನು ಎಲ್ಲಿಗೆ ಹೋಗ್ತೀಯೋ ಗೊತ್ತಿಲ್ಲ. ಈ ಕಾರಣಕ್ಕೆ RSS ಏನಪ್ಪ RSS ಏನು ಮಾಡಿದೆಯಪ್ಪ? ಏನು ನಾಸಿ ತಿಂದವ್ರ ಬಂದು ಯಾರಾದ್ರೂ? ಹೇಳ್ರಿ ಶಿವಲಿಂಗೇಗೌಡ್ರೆ. ಇಲ್ಲ ಏನಾದರೂ ನಿಮ್ಮ ಮನೆಯಲ್ಲಿ ಏನಾದರೂ ಬೇರೆ ನಿಮ್ಮ ಹೆಣ್ಮಕ್ಳಿಗೆ ಏನಾದರೂ ತೊಂದರೆ ಮಾಡಿದ್ದಾರೆ RSSನವ್ರು ಬಂದು? ಏನು ರೀ ಮಾಡಿದ್ದಾರೆ? ಈ ದೇಶದ ಧರ್ಮ, ಈ ದೇಶದ ಸಂಸ್ಕಾರ, ಈ ದೇಶದ ಸಂಸ್ಕೃತಿನ ಉಳಿಸೋದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರಪ್ಪ. ಏನು ತಪ್ಪೇನಿದೆ ಅದರಲ್ಲಿ? ಏನು ನಿಮಗೇನಾಗ್ಬಿಡ್ತದೆ ಈಗ? ನೀವು ಯಾವ RSSನ ಬೈದ್ರೂ ಅಥವಾ ಯಾವ ಹಿಂದೂ ಸಂಘಟನೆಗಳು ಬೈದ್ರೂ, ಯಾವ BJPಯವ್ರನ್ನ ಬೈದ್ರೂ, ಕಾಂಗ್ರೆಸ್ಸವ್ರನ್ನ ನಿಮಗೇನು ಮಂತ್ರಿ ಮಾಡಲ್ಲ ಅಲ್ಲಿ. ತಿಳ್ಕೊಳ್ಳಿ, ಮಂತ್ರಿ ಮಾಡಲ್ಲ ನಿಮ್ಮನ್ನು ಅವರು. ಏನೋ ಅವ್ರು ಹೈಕಮಾಂಡ್ ಮೆಚ್ಚಕ್ಕೆ ಹೋಗಿದ್ದೀರಾ? ಏನಿಲ್ಲ, ಅಲ್ಲಿ ತಿಮಿಂಗ್ಲಾಗಳಿದ್ದಾರೆ ಅಲ್ಲಿ ಕಾಂಗ್ರೆಸ್ಸಲ್ಲಿ. ನೀವು ಕೊಯ್ಯ ಅಂತ ಹೇಳ್ಬಿಟ್ಟು ಮೊನ್ನೆ JDS ಬಿಟ್ಬಿಟ್ಟು ಇವಾಗ ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ನಿಮಗೇನು ಮಂತ್ರಿ ಕೊಟ್ಬಿಡ್ತಾರಾ? ನೀವು ಯಾರನ್ನು ಬೈದ್ರು ಹಂಗೇನು ಕೊಡಲ್ಲ. ಆ ಭ್ರಮೆನಲ್ಲಿ ಏನು ಇರಬೇಡಿ. ನಡವಳಿಕೆಗಳನ್ನ ಸರಿ ಮಾಡ್ಕೊಂಡು ನಿಯತ್ತಾಗಿ ಕೆಲಸ ಮಾಡಿ, ಅದನ್ನು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಸದನದಲ್ಲಿ ಮಾತಾಡಿ ಆಮೇಲೆ ಹೋಗಿ ಕ್ಷಮೆ ಕೇಳೋದಲ್ಲ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಕ್ಷಮೆ ಕೇಳೋ ಅಂಥ ಪದಗಳನ್ನ ಸದನದಲ್ಲಿ ಮಾತಾಡ್ತಿರಲ್ರಿ. ನಾಚಿಕೆ ಆಗಬೇಕು ರೀ ನಿಮ್ಗಳಿಗೆಲ್ಲ. ನಾಚಿಕೆ ಆಗಬೇಕು ನಿಮ್ಗಳನ್ನೆಲ್ಲ. ನೀವೆಲ್ಲ ರಾಜಕಾರಣಿಗಳಂತೆ, ನೀವೆಲ್ಲ ದೇಶನ ಆಳ್ತೀರಂತೆ. ಏನು ಪದ ಬಳಸ್ಬೇಕು ಅನ್ನೋದು ಖಬರ್ ಇರೋದಿಲ್ಲ ನಿಮಗೆ ಮೈ ಮೇಲೆ. ಮತ್ತು ಶಿವಲಿಂಗೇಗೌಡ್ರೆ, ನಿಮಗೇನಾದರೂ ಅಷ್ಟು ಬದ್ಧತೆ ಇದ್ದರೆ, ನೀವು ಅಷ್ಟು ಪ್ರಬುದ್ಧತೆ ನಿಮ್ಮಲ್ಲಿದ್ದರೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿನ ಮಾಡಿ. ಅವ್ಯಾಚ್ಯ ಶಬ್ದಗಳನ್ನ ಸದನದಲ್ಲಿ ಬಳಸಬೇಡಿ. ಯಾಕೆಂದರೆ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ, ಕಡತದಿಂದ ಯಾವ್ಯಾವ ಪದಗಳನ್ನ ಬಳಸಬೇಕು ಅಂತೇಳಿ, ತೆಗಿಬೇಕು ಅಂತೇಳಿ. ನೀವು ಅದೇ ಪದಗಳನ್ನ ಆಡಿದ್ರೆ ಹೇಳಿ, ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಹೇಳಿ? ದಯವಿಟ್ಟು ನಿಮ್ಮ ನಡವಳಿಕೆಗಳನ್ನ ಸರಿ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆಲ್ಲ ಈಗ 65-70 ವರ್ಷ ವಯಸ್ಸಾಗಿದೆ ರೀ. ನಿಮ್ಮನ್ನು ಫಾಲೋ ಮಾಡೋ 18 ವರ್ಷದ ಮಕ್ಕಳಿದ್ದಾರೆ ಕಣ್ರಿ. ಫಸ್ಟ್ ಟೈಮ್ ವೋಟರ್ಸು ನಿಮಗೆ ಬಂದು ಓಟ್ ಹಾಕ್ತಾರೆ. ನಿಮ್ಮಿಂದ ಏನು ಕಲಿತಾವೆ ಹೇಳಿ ಆ ಮಕ್ಕಳು? ಏನನ್ನು ಕಲಿಬೇಕು ರೀ ನಿಮ್ಮಿಂದ? ಹೇಳ್ರಿ. ನಿಮ್ಮ ಈ ನಡವಳಿಕೆಗಳನ್ನ ನೋಡ್ಕೊಂಡು ಕಲಿಬೇಕಾ ಮಕ್ಕಳು?
ಈಗ ತಾನೇ 18 ವರ್ಷ ಪೂರೈಸಿ ಕಾಲೇಜು ದಿನಗಳನ್ನ ಪೂರೈಸಿ ನೆಕ್ಸ್ಟ್ ಬರೋ ಚುನಾವಣೆಯಲ್ಲಿ ಮೊದಲನೇ ಸಾರಿ ನಿಮ್ಗೆ ಓಟ್ ಹಾಕಕ್ಕೆ ಬರ್ತಾನಲ್ಲ ಆ ಮತದಾರ ಏನು ರೀ ನಿಮ್ಮನ್ನು ರೋಲ್ ಮಾಡ್ಲಿಕ್ಕೆ ತೊಗೋಬೇಕು? ಅಸಹ್ಯ ಇದನ್ನು ತೊಗೋಬೇಕಾ ಹೇಳ್ರಿ ಶಿವಲಿಂಗೇಗೌಡ್ರೆ? ಆಮೇಲೆ ನಿಮ್ಮದು ಇನ್ನೂ ಒಂದಷ್ಟು ವಿರುದ್ಧಾಂಕಿತಗಳನ್ನ ಕೇಳ್ಪಟ್ವಿ ನಾವು ಸದನದಲ್ಲಿ. ಯಾರೋ ವಿರೋಧ ಪಕ್ಷದವ್ರು ಹೇಳ್ತಾಯಿದ್ರು ರಾಗಿ ಕಳ್ಳ ಕೊಬ್ಬರಿ ಕಳ್ಳ ಅಂತ ಹೇಳ್ಬಿಟ್ಟು. ಹೌದಾ? ನಿಮ್ಗೆ ಇಂಥ ಬಿರುದುಗಳೆಲ್ಲ ಇದ್ದಾವ? ಗೊತ್ತಿಲ್ಲ ನಮಗೆ, ಇದ್ರೆ ಸ್ಪಷ್ಟನೆ ಮಾಡಿ. ಆಮೇಲೆ ವೀಕ್ಷಕರೇ, ಇವ್ರದ್ದು ಇನ್ನೊಂದೇನು ಗೊತ್ತಾ, ಕಾಂಗ್ರೆಸ್ ಅವ್ರದ್ದು ಈಗ ಇವರು ರಾಜ್ಯಾದ್ಯಂತ ಕಾಂಗ್ರೆಸ್ ಭವನಗಳನ್ನ ಕಟ್ಟಕ್ಕೆ ಹೋಗ್ತಿದ್ದಾರಲ್ಲ, 13 ಕಡೆ ಸರ್ಕಾರಿ ಜಾಗದಲ್ಲಿ ಭವನಗಳು ಕಟ್ಟಕ್ಕೆ ಕೊಟ್ಟಿದ್ದಾರೆ. ಹೌದು, ಡಿ ಕೆ ಶಿವಕುಮಾರ್ ಅವರೇ, ಅಷ್ಟೊಂದು ಬಡವರಾಗ್ಬಿಟ್ರ ನಿಮ್ಮ ಕಾಂಗ್ರೆಸ್ನವರು? ಒಂದು ಸ್ವಂತ ಜಾಗ ಕೊಡೋಷ್ಟು ತಾಕತ್ತಿಲ್ವ ಕಾಂಗ್ರೆಸ್ಸಲ್ಲಿ ಎಮ್ ಎಲ್ ಎಗಳಿಗೆ? ಹೇಳ್ರಿ ಡಿ ಕೆ ಶಿವಕುಮಾರ್ ಅವರೇ, ಯಾಕ್ರಿ ಜನರು ನೀವು ಸಾರ್ವಜನಿಕ ಆಸ್ತಿಗಳು ತೊಗೊತಾ ಇದ್ದೀರಿ? ಸಾವಿರಾರು ಜನ, ಲಕ್ಷಾಂತರ ಜನ ಮನೆ ಮಠ ಇಲ್ದಿರ ಬೀದಿನಲ್ಲಿ ನಿಂತ್ಕೊಂಡಿದ್ದಾರೆ ರೀ. ಆ ಜನರಿಗೆ ಒಂದು ಮನೆ ಕಟ್ಕೊಳ್ಳೋಕೆ ಹೋಗ್ತಾ ಇಲ್ಲ ನಿಮಗೆ. ನಿಮ್ಮ ಭವನಗಳು ಕಟ್ಕೊಳ್ಳೋದಕ್ಕೆ ನಿಮಗೆ ಸರ್ಕಾರಿ ಜಾಗ ಬೇಕಾ? ಹೇಳ್ರಿ ಡಿ ಕೆ ಶಿವಕುಮಾರ್ ಅವರೇ. ಸರ್ಕಾರಿ ಜಾಗದಲ್ಲಿ ಯಾರೋ ಕಾಂಟ್ರಾಕ್ಟ್ಗಳು ಹಾಕೋ ದುಡ್ಡಲ್ಲಿ ಭವನಗಳು ಕಟ್ಟಿಸ್ಬಿಟ್ಟು ನಿಮ್ಮ ಹೈಕಮಾಂಡ್ನ ಮೆಚ್ಚಿಸ್ಬಿಟ್ಟು ನೀವು ಸಿ ಎಮ್ ಆಗಬೇಕು ಅಂತನಾ? ಯಾವ ಪುರುಷಾರ್ಥಕ್ಕೆ ರೀ ಇದನ್ನ ಈ ಕೆಲಸ ಮಾಡ್ತಿದ್ದೀರೋ ನೀವು? ಕಟ್ಟಿಸ್ಕೊಡ್ರಿ ಜನರಿಗೆ, ಬಡವರಿಗೆ, ಮನೆ ಇಲ್ದಿರೋರಿಗೆ, ಮಠ ಇಲ್ದಿರೋರಿಗೆ ಗುಡಿಸ್ಲುಗಳು ಹಾಕ್ಕೊಂಡು ಫುಟ್ಪಾತ್ ಮೇಲೆ ಪಾಪ ಜೀವನ ಮಾಡ್ತಾರಲ್ಲ ಅವ್ರುಗಳು, ಭಿಕ್ಷೆ ಎತ್ಕೊಂಡು. ಅವ್ರಿಗೊಂದು ಸೋರ್ ಮಾಡಿಕೊಡ್ರಿ, ಆ ಜಾಗದಲ್ಲಿ ಅವ್ರಿಗೊಂದು ಕೆಲಸದ ವ್ಯವಸ್ಥೆ ಮಾಡಿಕೊಡ್ರಿ, ಜೀವನ ಮಾಡ್ತಾರೆ. ನಿಮ್ಮ ಕಾಂಗ್ರೆಸ್ ಭವನ ಬೇಕಾದರೆ ನೀವು ಲೂಟಿ ಮಾಡಿ ಇಕ್ಕಿದ್ದೀರಲ್ಲ 65-70 ವರ್ಷದಿಂದ, ಆ ದುಡ್ಡಲ್ಲಿ ಮಾಡಿಕೊಡಿ. ನಿಮ್ಮ ಹೈಕಮಾಂಡ್ ಮೆಚ್ಚಿಸಿ ಯಾವನು ಬೇಡ ಅಂತ ಹೇಳಿದ್ದು? ಯಾಕೆ ಸರ್ಕಾರಿ ಜಾಗಗಳಲ್ಲಿ ನೀವು ಭವನಗಳು ಕಟ್ತಿದ್ದೀರಿ, ಕಾಂಗ್ರೆಸ್ ಭವನಗಳನ್ನ? ಯಾವ ಪುರುಷಾರ್ಥಕ್ಕೆ? ಡಿ ಕೆ ಶಿವಕುಮಾರ್ ಅವರೇ, ನೀವೇನೀಗ ಸರ್ಕಾರಿ ಜಾಗದಲ್ಲಿ ನಿಮ್ಮ ಕಾಂಗ್ರೆಸ್ ಭವನಗಳು ಕಟ್ಟಕ್ಕೆ ಹೋಗ್ತಿದ್ದೀರಲ್ಲ, ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ದಯವಿಟ್ಟು ಅದನ್ನು ಈ ಕೂಡಲೇ ಖಾಲಿ ಮಾಡಿ. ನೀವೆಲ್ಲೆಲ್ಲಿ ಭವನಗಳು ಕಟ್ಟಕ್ಕೆ ಹೋಗ್ತಿದ್ದೀರಲ್ಲ ಆ ಊರುಗಳಲ್ಲಿ, ಆ ನಗರಗಳಲ್ಲಿ ಯಾರು ಗುಡಿಸ್ಲಾಕೊಂಡು ಫುಟ್ಪಾತ್ ಮೇಲೆ ಜೀವನ ಮಾಡ್ತಿದ್ದಾರಲ್ಲ ಸಾರ್ವಜನಿಕರು, ದಯವಿಟ್ಟು ಅವ್ರಿಗೆ ಮನೆಗಳು ಕಟ್ಕೊಡಿ, ಅವ್ರಿಗೊಂದು ಸೋರ್ ಮಾಡಿಕೊಡಿ. ನಿಮ್ಮ ಕಾಂಗ್ರೆಸ್ ಭವನಗಳು ಬೇಕಾದರೆ ನಿಮ್ಮ ಸ್ವಂತ ದುಡ್ಡಲ್ಲಿ ಜಾಗಗಳನ್ನ ಖರೀದಿ ಮಾಡಿ ನೀವು ಕಟ್ಕೊಳ್ಳಿ. ಯಾವನು ಬೇಡ ಅಂತ ಹೇಳಿದ್ದು? ನಿಮ್ಮ ಹೈಕಮಾಂಡನ್ನ ಕರೆದು ಅದಕ್ಕೆ ಉದ್ಘಾಟನೆ ಮಾಡಿ, ಅಥವಾ ನೀವೇನಾದರೂ ಉದ್ಘಾಟನೆ ಮಾಡ್ಕೊಳ್ಳಿ, ಯಾವನು ಬೇಡ ಅಂದ. ಆದರೆ ಸರ್ಕಾರದ ಜಮೀನಲ್ಲಿ, ಸಾರ್ವಜನಿಕರ ಜಮೀನಲ್ಲಿ ನೀವೇನಾದರೂ ಭವನಗಳನ್ನ ಕಟ್ಟಿದ್ರೆ ಬಿ ಜೆ ಪಿಯವರಲ್ಲಿ ವಿನಂತಿ, ದಯಮಾಡಿ ನೀವು ಇದ್ರ ವಿರುದ್ಧ ಹೋರಾಟಗಳು ಮಾಡಬೇಕು. ಇಲ್ಲ ನೀವು ಸರ್ಕಾರಿ ಜಾಗನೇ ತೊಗೊಳ್ಳೋದಾದರೆ ಅದು ಏನು ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಇದೆ ಅದನ್ನು ದುಡ್ಡು ಕೊಟ್ಬಿಟ್ಟು ಸರ್ಕಾರಕ್ಕೆ ನೀವು ಅದನ್ನು ಕಟ್ಕೊಳ್ಳಿ. ಯಾವನು ಬೇಡ ಅಂತ ಹೇಳಿದ್ದು? ಪುಕ್ಕಟ್ಟೆ ಬಂದಿಲ್ಲ ಇಲ್ಲಿ. ಏನೋ ನೀವು ಮನ್ಸಿಗೆ ಬಂದಂಗೆಲ್ಲನೂ ನೀವು ತಾಲೂಕು ಒಂದೊಂದು, ಜಿಲ್ಲೆಗೆ ಒಂದೊಂದು ನಿಮ್ಮ ಭವನಗಳು ಕಟ್ಕೊಳ್ಳೋದಕ್ಕೆ ಇಲ್ಲಿ ಲಕ್ಷಾಂತರ ಜನ ಇವತ್ತು ಮನೆಗಳಿಲ್ದಿರ ಬಿದ್ದಿದ್ದಾರೆ. ಅವ್ರುಗಳಿಗೆ ಮನೆ ಕೊಡೋಕ್ಕಾಗ್ತಿಲ್ಲ ಇವರಿಗೆ, ಇವ್ರು ಭವನಗಳು ಕಟ್ಕೋತಾರಂತೆ. ಇವರು ಸ್ವಂತ ಹೈಕಮಾಂಡ್ನ ಮೆಚ್ಚಿಸ್ಬಿಟ್ಟು ಇವ್ರದ್ದು ಸಿ ಎಮ್ ಆಗೋದಕ್ಕೆ ಅಥವಾ ಇನ್ನೊಂದು ಏನೋ ಖಾತೆ ತೊಗೊಳ್ಳೋದಕ್ಕೆ ಇವರುಗಳೆಲ್ಲನೂ ಸರ್ಕಾರಿ ಜಾಗದಲ್ಲಿ ಮೋಜು ಮಸ್ತಿ ಮಾಡೋದು. ಇದೆಲ್ಲ ಏನು ಬೇಕಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರೇ, ದಯವಿಟ್ಟು ನೀವು ಈಗೇನು 13 ಕಡೆ ನೀವು ಸರ್ಕಾರಿ ಜಾಗದಲ್ಲಿ ಕಟ್ಟಕ್ಕೆ ಕೊಟ್ಟಿದ್ದೀರಿ, ನೀವು ಅದನ್ನು ಈ ಕೂಡಲೇ ನಿಲ್ಲಿಸ್ಬೇಕು. ನೀವು ನಿಲ್ಲಿಸ್ತೀರಾ ಅಂತ ಹೇಳೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.